ಗುರು ಯಾವಾಗಲೂ ಥರ ಇವತ್ತು ಕೂಡ ಸೋಲೋ ವರ್ಸಸ್ ಸ್ಕ್ವಾಡ್ ಸ್ಟಾರ್ಟ್ ಮಾಡಿ ಸೇಮ್ ಇವೆಂಟಲ್ಲಿ ಲ್ಯಾಂಡ್ ಆಗ್ತೀನಿ, ಅಂದರೆ ಕ್ವಾರಿ ಹತ್ರ ಇರೋ ಇವೆಂಟಲ್ಲಿ ಲ್ಯಾಂಡ್ ಆಗ್ತೀನಿ. ಈ ಮ್ಯಾಚಲ್ಲಿ ಕಿಲ್ಸನ್ನು ತುಂಬಾ ಮಾಡಿರ್ತೀನಿ ಗುರು, ಆದರೆ ಗನ್ನಿಂದ ಅಲ್ಲ, ತುಂಬ ಕಿಲ್ಸು ರೋಬೋಟಿಂದನೇ ಮಾಡಿರ್ತೀನಿ. ಯಾವ ಥರ ಅಂತ ಕೊನೆವರೆಗೂ ನೋಡಿ, ನಿಮಗೆ ಗೊತ್ತಾಗುತ್ತಾ. ಗುರು ಇಲ್ಲಂತೂ ಫೈರ್ ಸೌಂಡಲ್ಲಿ ಫುಡ್ ಸ್ಟೆಪ್ ಯಾರ್ದು ಅಂತಲೇ ಗೊತ್ತಾಗಿಲ್ಲ ಗುರು. ಇವ್ರು ಮೇಲ್ಗಡೆ ಇದ್ದಾರೆ ಅಂತ ಕೂಡ ಗೊತ್ತಿಲ್ಲ. ಕೆಳಗಡೆ ಒಬ್ಬನ ನಾಕ್ ಮಾಡಿ ಮೇಲೆ ಹೋಗೋಣ ಅಂತ ಹೋಗ್ತಿದ್ದೆ. ಇವ್ರು ಅದು ಯಾವ ಗ್ಯಾಪಲ್ಲಿ ಹೋದ್ರೂ ಗೊತ್ತಿಲ್ಲ, ಮೇಲೆಯಿಂದ ಬಂದು ಈಸಿಯಾಗಿ ಹೊಡೆದಾಕ್ಬಿಟ್ರು. ಆದರೂ ಪರವಾಗಿಲ್ಲ, ರಿಕಾಲ್ ಇದೆಯಲ್ಲ, ಮತ್ತೆ ಹೋಗಿ ರಿವೆಂಜ್ ತೊಗೊಳ್ಳೋಣ ಅಂದರೆ ಇವೆಂಟ್ ದೂರ ಇರುತ್ತಾ, ಅದಕ್ಕೆ ಇಲ್ಲೇ ರೋಡಲ್ಲಿ ಲ್ಯಾಂಡ್ ಆಗಿಬಿಟ್ಟು ಒಂದು ವೆಹಿಕಲ್ ತೊಗೊಂಡು ಹೋಗ್ತಾ ಇರ್ತೀನಿ. ಇಬ್ಬರು ಜಸ್ಟ್ ಲ್ಯಾಂಡ್ ಆದರೂ ಅವ್ರ ಮೇಲೆ ಗಾಡಿ ಎತ್ತಿಸಿ ಫಿನಿಷ್ ಮಾಡಿಕೊಂಡೆ. ಹಿಂದೆ ನೋಡಿರೋ ಒಂದು ಬಾಟ್ ಇತ್ತಾ, ಈ ಬಾಟ್ನು ಕೂಡ ಫಿನಿಷ್ ಮಾಡಿ ಇದರಲ್ಲಿರೋ ಟಾಮಿ ಎತ್ಕೊಂಡು ಇನ್ನೇನು ಗಾಡಿ ತೊಗೊಂಡು ಹೋಗೋಣ ಅಂತ ಹೋಗ್ತಾ ಇರ್ತೀನಿ ಗುರು. ಅಷ್ಟರಲ್ಲಿ ಪೊಚ್ಚಿಂಕಿ ಗುಡ್ಡದ ಮೇಲಿಂದ ಫೈರ್ ಸೌಂಡ್ ಬರುತ್ತೆ. ಗುರು ಇವರೆಲ್ಲ ಓಪನಲ್ಲಿ ಲ್ಯಾಂಡ್ ಆಗ್ಬಿಟ್ಟು ಏನಕ್ಕೆ ಈ ಥರ ಸಾಯ್ತಾರೆ ನನಗಂತೂ ಗೊತ್ತಿಲ್ಲ. ಸದ್ಯಕ್ಕೆ ಇವನು ಫಿನಿಷ್ ಮಾಡಾಯ್ತಾ, ಇವನ್ ಕ್ರೇಟಲ್ಲಿ UMP ಎತ್ಕೊಂಡು ಮತ್ತೆ ಕೆಳಗಡೆ ಕಾರ್ ಗ್ಯಾರೇಜ್ ಸೈಡ್ ಹೋಗ್ತಾ ಇರ್ತೀನಿ. ಗುರು ಇವನ್ಯಾರೋ ಅವ್ರ ಟೀಮಲ್ಲೇ ಲಾಸ್ಟ್ ಪ್ಲೇಯರ್ ಅನಿಸುತ್ತೆ. ರಿಕಾಲ್ ಮಾಡೋದು ಬಿಟ್ಟು ಇಲ್ಲಿ ಏನಕ್ಕೆ ಬಂದ ನನಗಂತೂ ಗೊತ್ತಿಲ್ಲ. ಸದ್ಯಕ್ಕೆ ಇವೆಂಟ್ ಹೋಗೋ ಗ್ಯಾಪಲ್ಲೇ ಒಂದು ಸ್ಕ್ವಾಡ್ನ ತಿಥಿ ಮಾಡಾಯ್ತಾ, ಇನ್ನೇನು ಗಾಡಿ ತೊಗೊಂಡು ಡೈರೆಕ್ಟ್ ಇವೆಂಟ್ ಸೈಡ್ ಹೋಗ್ಬಿಡ್ತೀನಿ. ಹಾಗೆ ಯಾರೆಲ್ಲ ನನ್ನ ವೀಡಿಯೋ ಹೊಸ್ದಾಗಿ ನೋಡ್ತೀರಾ, ಬೇಗ ಬೇಗ ಸಬ್ಸ್ಕ್ರೈಬ್ ಮಾಡಿಕೊಂಡು ಲೈಕ್ ಕೂಡ ಮಾಡ್ಕೊಂಬಿಡಿ. ಅದೇ ಥರ ವೀಡಿಯೋನ ಫ್ರೆಂಡ್ಸ್ಗೆಲ್ಲ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋಕೆ ಹೇಳಿ, ಯಾಕಂದರೆ ಇದೇ ಥರ ವೀಡಿಯೋಸ್ ಬರ್ತಾ ಇರುತ್ತೆ. ಅಷ್ಟೇ ಅಲ್ಲದೆ 10K ಸಬ್ಸ್ಕ್ರೈಬರ್ಸ್ ಕಂಪ್ಲೀಟ್ ಆದಮೇಲೆ 10 ಜನಕ್ಕೆ ರಾಯಲ್ ಪಾಸ್ ಗಿವ್ ಅವೇ ಕೂಡ ಇರುತ್ತೆ. ಆದಷ್ಟು ಬೇಗ ಕಂಪ್ಲೀಟ್ ಮಾಡ್ತೀರಾ ಅಂತ ಅಂದ್ಕೊಂಡಿದ್ದೀನಿ. ಸೈಕಾಗಿ ಡ್ಯಾಮೇಜ್ ಮಾಡಿದೆ ಗುರು. ಗನ್ನೇ ಆದರೂ ರಿಲೋಡ್ ಬಂದಿಲ್ಲ ಅಂದರೆ ಈಸಿಯಾಗಿ ನಾಕ್ ಮಾಡ್ಬೋದಿತ್ತು. ಇನ್ನೇನು ಲೇಟೇ ಮಾಡಲ್ಲ, ಗಾಡಿ ತೊಗೊಂಡು ಡೈರೆಕ್ಟ್ ಪುಷ್ ಆಗ್ತಾ ಇರ್ತೀನಿ.
ಇಲ್ಲಂತೂ ಸೈಕ್ ಅಂದ್ಕೊಳ್ಳಿ, ಗುಡದ ಮೇಲೆ ಒಬ್ಬ ಇದ್ದ, ಅವ್ನು ಕೂಡ ಗ್ಯಾಪಲ್ಲಿ ಹಿಂದೆನೇ ಒಬ್ಬ ಬಂದ ಗುರು. ಹೇಗೋ ರಿಫ್ಲೆಕ್ಸ್ ಎಲ್ಲ ಅವನು ಕೂಡ ನಾಕೊಂಡು ಫಿನಿಶ್ ಮಾಡಿದೆ. ಹಾಗೆ ಗ್ಯಾರೇಜ್ ಒಳಗಡೆ ಬಂದು ಫುಲ್ ಹೀಲ್ ಆಗಿಬಿಡ್ತೀನಿ. ಇನ್ನೊಬ್ಬ ಕೂಡ ಸ್ಕೇಟ್ ಬೋರ್ಡ್ ಹಾಕೊಂಡು ಆ ಕಡೆ ಹೋಗ್ತಿದ್ದ, ಅವನು ಕೂಡ ನಾಕೊಂಡು ಫಿನಿಶ್ ಮಾಡಿದೆ. ಆದರೆ ಈ ರೋಬೋ ಆ್ಯಕ್ಟಿವೇಟ್ ಮಾಡಿದವನು ರೋಬೋನ ಇಲ್ಲೇ ಬಿಟ್ಟು ಬಗ್ಗಿ ಎತ್ಕೊಂಡು ರಿಕಾಲ್ ಮಾಡೋಕೆ ಹೋಗಿರ್ತಾನೆ ಅನಿಸುತ್ತೆ. ಆ ಗ್ಯಾಪ್ ನೋಡ್ಕೊಂಡು ನಾನು ಪಟ್ಟಂತ ಬಂದು ರೋಬೋಟ್ನ ಎತ್ಕೊಂಡ್ಬಿಡ್ತೇನೆ. ಗುರು ಮೇಲ್ಗಡೆ ಓಪನಲ್ಲಿ ಇದ್ದವ್ರನ್ನೇನೋ ಈಸಿಯಾಗಿ ಹೊಡೆದಾಕ್ಬಿಟ್ಟೆ. ಆದರೆ ಇವನು ನೋಡಿದರೆ ಗ್ಯಾರೇಜ್ ಒಳಗಡೆ ಹೋಗಿ ಕೂತ್ಕೊಂಡ್ಬಿಡ್ತಾನೆ. ಇಲ್ಲಿಂದ ಹೊಡೆದ್ರೂ ಕೂಡ ಅವನಿಗೆ ಡ್ಯಾಮೇಜ್ ಬೀಳ್ತಿರಲ್ಲ ಅನಿಸುತ್ತೆ. ನಾನು ಕೂಡ ಸ್ವಲ್ಪ ಟ್ರೈ ಮಾಡ್ತೀನಿ. ಆಮೇಲೆ ರಿಕಾಲ್ ಸೈಡಿಂದ ಫೈರ್ ಸೌಂಡ್ ಬರುತ್ತಾ, ಸರಿ ಅವ್ರನ್ನಾದ್ರೂ ಹೊಡೆದ್ಬಿಟ್ಟು ಬರೋಣ ಅಂತ ಆ ಕಡೆ ಹೋಗ್ತೀನಿ. ಹಿಂದೆ ಒಬ್ಬನ ನಾಕ್ ಮಾಡಿದ್ನ, ಮುಂದೆ ಬಾಟ್ ಏನೋ ಗೊತ್ತಿಲ್ಲ ಗುರು, ಅದನ್ನು ಕೂಡ ನಾಕ್ ಮಾಡಿದ್ದೆ. ಬಟ್ ಬೇರೆಯವ್ನು ಬಂದು ಕಿಲ್ಚೋರ್ ಮಾಡಿಬಿಟ್ಟ. ಸದ್ಯಕ್ಕೆ ಇಲ್ಲಿ ಬಂದು ಇವನ್ನ ಫಿನಿಶ್ ಮಾಡಿಕೊಂಡು ಮತ್ತೆ ಗ್ಯಾರೇಜ್ ಸೈಡ್ ಹೋಗ್ಬಿಡ್ತೀನಿ. ಗುರು ಇನ್ನೊಂದು ಮಕ್ಕಳು ಮತ್ತೆ ಬಂದು ಲೂಟ್ ಮಾಡ್ಕೊಂಡು ಕೂತಿದ್ರು. ಅದರಲ್ಲಿ ಇಬ್ಬರನ್ನ ನಾಕ್ ಮಾಡಿದ್ನ, ಒಬ್ಬ ಅವನಾಗೆ ಫಿನಿಶ್ ಆದ, ಇನ್ನೊಬ್ಬನ ಕೂಡ ಫಿನಿಶ್ ಮಾಡ್ಕೊತೀನಿ. ಆದರೆ ಅವನ ಟೀಮೇಟ್ ಲಾಸ್ಟ್ ಒಬ್ಬ ಬಗ್ಗಿ ಎತ್ಕೊಂಡು ಓಡೋಗ್ಬಿಡ್ತಾನೆ. ಇನ್ನೇನು ಮಾಡೋದು ಗುರು, ಟೋಟಲ್ ಆಗಿ ಇಲ್ಲೇ 15 ಕಿಲ್ಸ್ ಆಗೋಯ್ತು. ಬೇಗ ಇವನ್ ಕ್ರೇಟಲ್ಲಿ ಸ್ವಲ್ಪ ಲೂಟ್ ಬಾಚಿಕೊಂಡು ಮತ್ತೆ ರಿಕಾಲ್ ಸೈಡ್ ಹೋಗ್ಬಿಡ್ತೀನಿ.
ಪಾಪ ಗುರು, ಎಲ್ಲರೂ ನನ್ನ ಕೈಗೆ ಸಿಕ್ಕಿ ತಿಥಿ ಆಗ್ಬಿಟ್ರು. ಟೋಟಲಾಗಿ 17 ಕಿಲ್ಸ್ ಆಗೋಯ್ತು. ಝೋನ್ ನೋಡಿದರೆ ಮಿಲ್ಟ್ರಿ ಬೇಸ್ ಸೈಡ್ ಹಾಕಿರ್ತಾನ. ಇನ್ನೇನು ಮಾಡೋದು ಗುರು, ವೆಹಿಕಲ್ಲಾಗಿ ಕನ್ವರ್ಟ್ ಆಗಿಬಿಟ್ಟು ಇಲ್ಲಿಂದ ಸೀದಾ ಮಿಲ್ಟ್ರಿ ಬೇಸ್ ಕಡೆ ಹೋಗ್ಬಿಡ್ತೇನೆ. ಅಲ್ಲಿಂದ ಡೈರೆಕ್ಟ್ ಆಪ್ಟಿಮಸ್ ಪ್ರೈಮ್ನ ಹುಡ್ಕೊಂಬರ್ತೀನಿ, ಅಂದರೆ ಇನ್ನೊಂದು ರೋಬೋಟ್ನ ಹುಡ್ಕೊಂಬರ್ತೀನಿ. ಯಾವಾಗಲೂ ಥರ ಫೈಟ್ ಝೋನ್ ಸ್ಟಾರ್ಟ್ ಆಗುತ್ತೆ, ಆದರೆ ಟೈಮಿಂಗ್ಸ್ ಎಷ್ಟಿರುತ್ತೆ ನೀವೇ ನೋಡಿ. ಇವಾಗ This planet reeks of weakness. ಅಷ್ಟೇ ಗುರು, ರೋಬೋಟಾಗಿ ಫೈಟ್ ಮಾಡೋಣ ಅಂದರೆ ಟೈಮಿಂಗ್ಸ್ ಮುಗ್ದು ಗಾಡಿಯಾಗಿ ಕನ್ವರ್ಟ್ ಆಗಿಬಿಡುತ್ತೆ. ಆ ಗಾಡಿಗಿಂತ ನನಗೆ ಸ್ವಲ್ಪ ಅಡ್ವಾಂಟೇಜ್ ಇದೆ ಅಂದ್ಕೊಳ್ಳಿ, ಯಾಕಂದರೆ ನಾನಾದರೂ ಫೈರ್ ಮಾಡ್ಬೋದು, ಬಟ್ ಆ ವೆಹಿಕಲಿಂದ ಏನೂ ಮಾಡೋಕ್ಕಾಗಲ್ಲ. ಇಂಥ ಚಾನ್ಸ್ ಬಿಡ್ತೀನಿ ಗುರು, ನೀವೇ ನೋಡಿ. ಪಾಪ ಗುರು, ಇಲ್ಲಿ ಮನೇಲಿರೋನ್ಗೆ ಯಾರೋ ದೂರದಿಂದ AWM ಹೊಡೆದ್ಬಿಡ್ತಾನೆ. ನಾನು ಈ ರೋಬೋ ಹತ್ರ ಬಂದು ಇದನ್ನ ಟರ್ಮಿನೇಟ್ ಮಾಡೋಕ್ಕಾಗುತ್ತಾ ಅಂತ ಟ್ರೈ ಮಾಡ್ತೀನಿ, ಬಟ್ ಆಗೋದಿಲ್ಲ. ಅಷ್ಟೇ ಅಲ್ಲದೆ ಈ ರೋಬೋಟ್ನ ಆ್ಯಕ್ಟಿವೇಟ್ ಕೂಡ ಮಾಡ್ಕೋಬೋದು, ಯಾಕಂದರೆ ಟೈಮಿಂಗ್ಸ್ ತೋರಿಸ್ತಿಲ್ಲ ನೋಡಿ. ಯಾರು ಬೇಕಾದರೂ ಬಂದು ಆ್ಯಕ್ಟಿವೇಟ್ ಮಾಡ್ಕೋಬೋದು. ನನಗಂತೂ ಯೂಸ್ ಇಲ್ಲ, ನನಗೆ ಇದೇ ವೆಹಿಕಲ್ ಇಷ್ಟ ಆಯಿತು. ಸುಮ್ಮನೆ ಟೈಮ್ ಪಾಸ್ ಮಾಡೋದು ಬೇಡ, ಬೇರೆ ಕಡೆ ಹೋಗಿ ಎನಿಮೀಸ್ನ ಹುಡ್ಕೋಣ ಅಂತ ಹೋಗ್ತೀನಿ. ಗುರು ಇವನು ಸ್ವಲ್ಪ ಡ್ಯಾಮೇಜ್ ಮಾಡಿದೆ, ಆದರೆ ಚಡ್ಡಿ ಎತ್ಕೊಂಡು ಓಡೋಗ್ಬಿಟ್ಟ. ಏನು ಮಾಡೋಕ್ಕಾಗಲ್ಲ ಬಿಡಿ, ತಪ್ಪಿಸ್ಕೊಂಡು ಹೋದ್ಮೇಲೆ. ಹಂಗೆ ಗನ್ ಲೋಡ್ ಮಾಡ್ಕೊತ ವೆಹಿಕಲ್ ಹತ್ರ ಬರ್ತಿರ್ತೀನ. ರೈಟ್ ಸೈಡಿಂದ ಒಬ್ಬ ಫುಲ್ ಲೋ HP ಮಾಡಿಬಿಡ್ತಾನೆ. ಇವನ್ನ ನಿಜವಾಗ್ಲೂ ನಾನು ಜೀವಂತ ಬಿಡ್ತೀನ ಗುರು. ಹಾಗೆ ಬ್ಯಾಂಡೇಜ್ ಸುತ್ಕೊತಾನೆ, ಅವನ ಕಡೆ ಹೋಗ್ಬಿಡ್ತೀನಿ. Debris is all that remains. Decepticons, fire everything! You fight well for an insect. ಇಲ್ಲಿ ನೋಡಿದರೆ ಒಬ್ಬನೇನೋ ಹೊಡೆದಾಕ್ಬಿಟ್ಟೆ ಗುರು, ಆದರೆ ಇನ್ನೊಂದು ರೋಬೋ ನಾನು ಬಿಡ್ತಾನೆ ಇಲ್ಲ, ಅಡ್ಡಡ್ಡ ಆಗ್ತಿದೆ. ಅದು ಅಲ್ಲದೆ ದೂರದಿಂದ ಯಾರೋ ಫೈರ್ ಮಾಡಿ ಫುಲ್ HP ಮಾಡಿಬಿಡ್ತಾನ. ಇನ್ನೇನು ಗಾಡಿ ಬ್ಲಾಸ್ಟ್ ಆಗೋ ರೇಂಜಿಗೆ ಬಂದುಬಿಡುತ್ತೆ. ಅದು ಅಲ್ಲದೆ ಝೋನ್ ಬೇರೆ ಸ್ಟಾರ್ಟ್ ಆಗುತ್ತಾ. ಫಸ್ಟ್ ಝೋನ್ ಒಳಗಡೆ ಹೋಗೋಣ ಅಂತ ಇಲ್ಲಿಂದ ಹೋಗ್ಬಿಡ್ತೀನಿ. ಆದರೆ ಆ ರೋಬೋ ನೋಡಿ ನನ್ನ ಹಿಂದೆನೇ ಬರ್ತಾ ಇರ್ತಾನೆ.
is not the end. ಗುರು ಈ ಒಡೆ ನನ್ನ ಮಗದಿಂದ ನನ್ನ ಗೇಮ್ ಪ್ಲೇನ ಹಾಳಾಗ್ಬಿಡುತ್ತೆ. ಯಾಕೆ ಅಂದರೆ ಇವನ್ನೇನೋ ಹೊಡೆದಾಕ್ಬಿಟ್ನ, ಬಟ್ ನನ್ನ ರೋಬೋಟ್ನ ಇವ್ನು ಬ್ಲಾಸ್ಟ್ ಮಾಡಿಬಿಟ್ಟ. ಅದನ್ನ ಆ್ಯಕ್ಟಿವೇಟ್ ಮಾಡಬೇಕು, ಆದರೆ ಮುಂದೆನೇ ಎನಿಮೀಸ್ ಇರ್ತಾರ. ಲೈಟಾಗಿ ಸ್ಪ್ರೇ ಮಾಡಿಬಿಟ್ಟು ಮತ್ತೆ ಕವರಿಗೆ ಬಂದು ಆ್ಯಕ್ಟಿವೇಟ್ ಮಾಡ್ತಾ ಇರ್ತೀನಿ. Help! ಗುರು ಇಲ್ಲೇನೋ ಬದುಕೊಂಡ್ಬಿಡ್ತೀನಿ ಅಂದರೆ ರಿವೈವ್ ಆಗಿಬಿಟ್ಟು ಒಬ್ಬನ ನಾಕ್ ಮಾಡಿ ಸ್ಕೇಟ್ ಬೋರ್ಡ್ ಹಾಕೊಂಡು ಈ ಕಡೆ ಬರ್ತೀನ. ಹೀಲ್ ಆಗೋಣ ಅಂದರೆ ಝೋನ್ ಮತ್ತೆ ಸ್ಟಾರ್ಟ್ ಆಗಿಬಿಡುತ್ತೆ. ಅದಕ್ಕೆ ಇನ್ನೂ ಸ್ವಲ್ಪ ಮುಂದೆ ಹೋಗ್ತೀನಿ. ಆ ರೋಬೋಟ್ ಏನಾದರೂ ಬ್ಲಾಸ್ಟ್ ಆಗಿಲ್ಲ ಅಂದರೆ ಈ ಥರ ಸೀನೆಲ್ಲ ಆಗ್ತಿರ್ಲಿಲ್ಲ ಗುರು. ಝೋನ್ ಹೋಗೋಣ ಅಂತ ಬಂದೆ, ಮತ್ತು ಔಟ್ ಆಫ್ ಝೋನಲ್ಲಿ ಸಿಕ್ಕಾಕೊಂಡೆ. ಮುಂದೆನೇ ಇಬ್ಬರು ಎನಿಮೀಸ್ ಇದ್ರ, ಹೆಂಗೋ ಸ್ಪ್ರೇ ಮಾಡಿದೆ, ಬಟ್ ಅದು ಸ್ವಲ್ಪ ಡಿಲೇ ಆಯಿತು ಗುರು, ಬೇಗ ಕನೆಕ್ಟ್ ಆಗ್ತಿರ್ಲಿಲ್ಲ. ಅದರಲ್ಲೂ ಲಾಸ್ಟಲ್ಲಿ ಒಬ್ಬನ ನಾಕ್ ಮಾಡಿದೆ, ಬಟ್ ಝೋನಲ್ಲಿ ಹೋದ್ನ ಅವ್ನು ನೋಡೋದ್ನೋ ಗೊತ್ತಾಗಿಲ್ಲ, ಫಿನಿಶ್ ಆಗಿಬಿಟ್ಟೆ. ಪರವಾಗಿಲ್ಲ ಬಿಡಿ, ಸದ್ಯಕ್ಕೆ ಮ್ಯಾಚ್ 23 ಕಿಲ್ಸ್ ಆಯಿತು ಅಷ್ಟೇ. ಈ ವಿಡಿಯೋ ನಿಮಗೆಲ್ಲ ಇಷ್ಟ ಆಗಿರುತ್ತೆ ಅಂತ ಅಂದ್ಕೊಂಡಿದ್ದೀನಿ. ಇನ್ನು ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ಲೈಕ್ ಮಾಡ್ಕೊಂಡಿಲ್ಲ, ಬೇಗ ಬೇಗ ಮಾಡ್ಕೊಂಬಿಡಿ. ಮತ್ತೆ ನಾನು ಸಿಗ್ತೀನಿ ನೆಕ್ಸ್ಟ್ ವೀಡಿಯೋದಲ್ಲಿ. ಅಲ್ಲಿವರೆಗೂ ಟೇಕ್ ಕೇರ್, ಬೈ ಬಾಯ್.